ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ನಟ ಡಾಲಿ ಧನಂಜಯ್ ಮತ್ತು ರಮೇಶ್ ಅರವಿಂದ್ ರವರಿಂದ ಟಿಸಿ ಪಾಳ್ಯದಲ್ಲಿ ವಿ ಸಿನಿಮಾಸ್ ಎಂಬ ಥಿಯೇಟರ್ ಅನ್ನು ಉದ್ಘಾಟನೆಗೊಳಿಸಲಾಯಿತು. ಸರ್ ಹಂಗೆ ಸರ್ ನಿಮಿಷ ಸರ್ ಓಕೆ ಸರ್ ರೆಡಿ ಸರ್ ಹಾಂ ಓಕೆ ಥ್ಯಾಂಕ್ ಯು ರೀ ಆಲ್ ದ ಬೆಸ್ಟ್ ಸರ್ ಸುರೇಶ್ ಕೌಂಟ್ರ್ ಬನ್ನಿ ದೇವರ ಕೈ ಅಲ್ಲ ಓಕೆ ಟಿಕೆಟ್ ಕೂಡ ಸರ್ ರೈಟ್ ಥ್ಯಾಂಕ್ ಯು ಬಾಯ್ಸ್ ಗುಡ್ ಲಕ್ ಯು ವೆರಿ ಸಿ yes thank you very much ಇವತ್ತಿನ ಕಾರ್ಯಕ್ರಮ ಇಷ್ಟೇ ಸರ್. ರಮೇಶ್ ಅವರ ಹತ್ರ ಒಂದು ನಾವು ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದು ಬಹಳ ದಿವಸದಿಂದ ಕನಸಿತ್ತು, ಅದು ನೆರವೇರಿದೆ. ಇವತ್ತು ನಮ್ಮ ಡಾಲಿ ಧನಂಜಯ್ ಅವರ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅವ್ರ ಚಿತ್ರ ಸಹ ನಾವು ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಧನಂಜಯ್ ಅವರು ಒಂದು ಪ್ರಾಜೆಕ್ಟ್ ಚಾಲನೆ ಮಾಡ್ತಾರೆ. 4 ಪರ್ದೆಯ ಚಿತ್ರಮಂದಿರ. ಈಗ ನೀವು ಕುತ್ಕೊಂಡಿರುವಂತ ಸಭಾಂಗಣ 14 ಸೀಟು. ನೀವು ಇಲ್ಲಿ ಕೂತಿರುವ ಸಭಾಂಗಣ 114 ಸೀಟು ಕೆಪಾಸಿಟಿ ಇರುವಂತದ್ದು. ಪಕ್ಕದ್ದು 102 ಸೀಟಿ ಕೆಪಾಸಿಟಿ ಇರುವಂತದ್ದು. ಇದನ್ನ ಮಾಡಿರುವ ಒಂದು ಉದ್ದೇಶ ಏನಂದ್ರೆ ತುಂಬಾ ಅದ್ದೂರಿಯಾಗೂ ಇರಬಾರ್ದು, ಹಾಗೆ ತೀರಾ ಒಂದು ಲೋ ಲೆವೆಲ್ ಅಲ್ಲಿ ಇರಬಾರ್ದು, ಒಂದು ಮೇಲ್ಮಧ್ಯಮ ವರ್ಗದ ಕುಟುಂಬಕ್ಕೆ ಎಟುಕುವಂತ ಒಂದು ಐಷಾರಾಮಿ ಆಗೋ ಇರಬೇಕು, ಹಾಗೂ ಹೋಮ್ಲಿ ಆಗಿರ್ಬೇಕು ಮೈನ್. ಆ ಒಂದು ದೃಷ್ಟಿನಲ್ಲಿ ಇಟ್ಕೊಂಡು ಮಾಡಿರುವಂತಹ ಸಭಾಂಗಣ ಇದು. ನೀವು ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಯಾವುದೇ ಸೀಟಿನ ಮೂಲೆಯಲ್ಲಿ ಕೂತ್ಕೊಂಡು ನೋಡಿದ್ರು ನಿಮ್ಗೆ ಪಿಕ್ಚರು ಬೇರೆ ಸಿನಿಮಾ ಚಿತ್ರಮಂದಿರಗಳಲ್ಲಿ ಕೂತ್ಕೊಂಡು ನೋಡಿದಾಗ ನಾವು ಮಧ್ಯದ ಸೀಟೇ ಬೇಕು, ಹೀಗೆ ಬೇಕು, ಹಾಗೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ರೆ ಚೆನ್ನಾಗಿ ಕಾಣಿಸ್ತೇನೆ ಅಂತ ಆ ತರದ ಪ್ರಮೇಯ ಇಲ್ಲ. ನೀವು ಯಾವುದೇ ಕಾರಣದಲ್ಲಿ ಹೋಗಿ ಕೂತ್ಕೊಂಡು ನೋಡೋದು ಸಹ ನಿಮ್ಗೆ ಸಂಪೂರ್ಣವಾಗಿ ಚಿತ್ರ ಸ್ಪಷ್ಟವಾಗಿ ಕಾಣುತ್ತೆ. ಹಾಗೆ ನಾವು ಅತ್ಯಾಧುನಿಕವಾದ ಸೌಂಡ್ ಸಿಸ್ಟಮ್ ಅನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ವಿ. ಎಲ್ಲ JBL ಸಿಸ್ಟಮ್ ನಾವು ಇಲ್ಲಿ ಬಳಸಿದ್ವಿ. ಹಾಗೆ ಮೇಲ್ಗಡೆ 4ನೇ ಫ್ಲೋರ್ ನಲ್ಲಿ ಇರ್ತಕ್ಕಂಥ ಒಂದು ಚಿತ್ರಮಂದಿರದಲ್ಲಿ ಅದು 2K ಮತ್ತು 3D ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. 7.1 ಮೇಲ್ಗಡೆ ಫ್ಲೋರ್ ಅಲ್ಲಿ ನಾವು 3D ಒಂದು ಸ್ಕ್ರೀನ್ ಏನ್ ಮಾಡಿದ್ವಿ ಅದು 7.1 ಇದೆ. ಇದು 5.1. ಈ 3 ಸ್ಕ್ರೀನ್ 5.1 ವ್ಯವಸ್ಥೆ. 5.1 ಮಾಮೂಲಿ ಸ್ಕ್ರೀನ್ ಸರ್. ಇದು ಸಭಾಂಗಣ ನಿಮ್ಗೆ ಚಿಕ್ಕದಾದ್ರೂ ಸ್ಕ್ರೀನ್ ವಿಡ್ತ್ ಏನು ನಾವು ಕಡಿಮೆ ಮಾಡಿಲ್ಲ. ಒಂದು 12 ಅಡಿಗೆ 28 ಅಡಿ 29 ಅಡಿ ಸ್ಕ್ರೀನ್ ಇದೆ ನಿಮ್ಗೆ. ಸೊ ಎಲ್ಲೂ ನಿಮ್ಗೆ ತುಂಬಾ ಚಿಕ್ಕದಾಗಿ ನೋಡ್ತಾ ಇದ್ದೀವಿ ಅಥವಾ ಒಂದು ಹೋಮ್ ಥಿಯೇಟರ್ ನೋಡ್ತಾ ಇದೀವಿ ಅನ್ನೋ ಫೀಲ್ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ದೊಡ್ಡ ಪರದೆನೆ ಮಾಡ್ಕೊಂಡಿದ್ದೀವಿ. ಇಲ್ಲ ಸರ್, ಇದು ನಮ್ಮ ಅಜಿತ್ ಸರ್ ಅವರ ಥಿಯೇಟ್ರು. ಇದಕ್ಕೆ ನಾನು ಸಿನಿಮಾವನ್ನು ನಡೆಸುವಂತ ಜವಾಬ್ದಾರಿ ಮಾತ್ರ ನಾನು ಕೊಟ್ಟಿದ್ದಾರೆ, ಮಾಲೀಕರು ಬೇರೆ ಇದ್ದಾರೆ. ಹೌದು, ಇವಾಗ ಪ್ರತಿ ವಾರ ಸಿನಿಮಾ ಬಂದೇ ಬರುತ್ತಲ್ಲ, ಪ್ರತಿ ವಾರದ ಎಲ್ಲ ಸಿನಿಮಾಗಳನ್ನು ಹಾಕ್ಬೇಕಾಗುತ್ತೆ. ಏನಂದ್ರೆ ಒಂದು ಮೂಲ ಉದ್ದೇಶ ಏನಂದ್ರೆ ಇವತ್ತು 1000 ಸೀಟ್ ಕೆಪಾಸಿಟಿ 900 ಸೀಟ್ ಕೆಪಾಸಿಟಿ ಥಿಯೇಟರ್ಗಳಲ್ಲಿ ನಾವು ಯಾವಾಗ ಕಲೆಕ್ಷನ್ಸ್ ಕೇಳಿದ್ರು 20% 30% ಈ ತರದ ಮಾತುಗಳನ್ನ ಹಾಕ್ತಾ ಇದೀವಿ. ಹಾಗಾಗಿ ತುಂಬದಾಗಿರ್ಲಿ ಅಂತ ಈ ಗ್ರೂಪ್ ಮಾಲೀಕರಾದ ನಮ್ಮ ಅಜಿತ್ ಸರ್, ಈ ಪ್ರಾಪರ್ಟಿ ಓನರು, ಜಗದೀಶ್ ಸರ್, ಧನಂಜಯ್ ಅವರು ಈಗ ಬಂದಿದ್ದಾರೆ. ರಮೇಶ್ ಅವರು ಗೊತ್ತು, ಎಲ್ಲರೂ ಗೊತ್ತಿದೆ. ಅಜಿತ್ ಸರ್, ಮಿಸ್ಟರ್ ಜಗದೀಶ್ ಅವರೇ, ನಮ್ಮ ಆಪರೇಟರ್ ಅವರು ಬಂದಿದ್ದಾರೆ. ಎಲ್ರಿಗೂ ಹಲೋ. ಸಿನಿಮಾ ನೋಡೋದು ಬೇರೆ, ಸಿನಿಮಾಗೆ ಹೋಗೋದು ಬೇರೆ. ನಾವೆಲ್ಲ ಸಿನಿಮಾಗೆ ಹೋಗ್ತಾ ಇದ್ವಿ. ನಾವೆಲ್ಲ ಚಿಕ್ಕದಾಗಿದ್ದಾಗ ಭಾನುವಾರ ಬಂತು ಅಂದ್ರೆ ಇಡೀ ಫ್ಯಾಮಿಲಿ ಜೊತೆಗೆ ಸಿನಿಮಾಗೆ ಹೋಗೋದು ಅನ್ನೋದೇ ಒಂದು ಈವೆಂಟ್. ನಾವೆಲ್ಲ ಎಲ್ಲ ಡ್ರೆಸ್ ಮಾಡ್ಕೊಂಡು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ವಿಷ್ಣು ಸರ್ ಫಿಲ್ಮ್, ಅಂಬರೀಶ್ ಸರ್ ಫಿಲ್ಮ್ ನೋಡಿದ್ದು, ಅಲ್ಲಿ ಹೋದಾಗ ಆ ಅನುಭವನೇ ಬೇರೆ ಆಗಿತ್ತು. ಈಗ ಅದೆಲ್ಲ ಫುಲ್ ಬದಲಾಗ್ಬಿಟ್ಟಿದೆ. ಈಗ ಸಿನಿಮಾ ನೋಡೋದು ಅಂತ ಆಗಿದೆ. ಅಂದ್ರೆ ಪೈಜಾಮಲ್ಲಿ ಬನೀನ್ ಹಾಕೊಂಡು ಮನೆಯಲ್ಲಿ ನೋಡ್ಬೋದು, ಆ ತರ ಎಲ್ಲ ಆಗ್ಬಿಟ್ಟಿದೆ. ಬಟ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡೋದಿದೆಯಲ್ಲ, ಸಿನಿಮಾ ಹೋಗಿ ನೋಡೋದು ಅದರ ಮಜಾನೇ ಬೇರೆ. ನೀವು ರಾಮಶಮ್ಮನ ಟಿವಿಯಲ್ಲಿ ನೋಡೋದಕ್ಕೂ 1000 ಜನ ಜೊತೆಗೆ ನಗ್ಗಿದಾಗ ಆ ಥಿಯೇಟರ್ ಆಗೋ ಅನುಭವ ಇದೆಯಲ್ಲ, ಅದು ಟೋಟಲಿ ಡಿಫ್ರೆಂಟ್. 1000 ಜನ ಜೊತೆಗೆ ಆಪ್ತ ಮಿತ್ರ ನೋಡಿದಾಗ
ಎಲ್ಲರೂ ಅವರು ಮಂಚ ಅನ್ನೋದಿದೆಯಲ್ಲ ಅದೇ ಬೇರೆ. ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಅದೊಂದು ಅನುಭವ, ಅದು ನಾವು ಕಾಯ್ತಾ ಇದ್ವಿ. ಎಷ್ಟೊಂದು ಥಿಯೇಟರ್ಗಳೆಲ್ಲ ಕಳೆದೋಗ್ತಿದೆ ಅಂತ ಮಾತಾಡ್ತಿರ್ಬೇಕಾರೆ ಈಗ ನಮ್ಮ ಅಜಿತ್ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತೀರಲ್ಲ, ಫ್ಯಾಂಟಾಸ್ಟಿಕ್ ನ್ಯೂಸ್ ನನ್ನ ಪ್ರಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಾರ್ ಸುರೇಶ್ ಅವರು ನಮ್ಮ ಮಧುಮಾಸ ಆದ್ಮೇಲೆ ಪಂಚಮವೇದ ಅಂತ ಒಂದು ಫಿಲ್ಮ್ ಮಾಡಿದೆ. ಆ ಟೈಮಿಂದ ಇದ್ದಾರೆ 40 years ಡಿಸ್ಟ್ರಿಬ್ಯೂಟ್ ಆಗಿದ್ದವರು. ಆ ಕಾಲದ ಈಗ ಚಂದ್ರಯಾನ ಮಾರ್ಸ್ ಲ್ಯಾಂಡ್ ಆಗೋವರೆಗೂ ಮಾರ್ ಸುರೇಶ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಅಷ್ಟು ಅನುಭವ ಇರೋರು ಅವ್ರು ಈ ತರ ಒಂದು ಥಿಯೇಟರ್ ಚೇಂಜ್ ಶುರು ಮಾಡ್ತಾರೆ ಈ ಕಾಲದಲ್ಲಿ ಅಂದ್ರೆ ದೇರ್ ಇಸ್ ಅ ವೆರಿ ಬ್ಯೂಟಿಫುಲ್. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಬಿಸ್ನೆಸ್ ಗೊತ್ತಿರೋರು 40 ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಅವರು ಈಗ ಹೊಸದಾಗಿ 4 ಥಿಯೇಟರ್ ನ ಮಲ್ಟಿಪ್ಲೆಕ್ಸ್ ನ ಶುರು ಮಾಡ್ತಾರೆ ಅಂದ್ರೆ ಅವ್ರಿಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಇರುವಂತ ನಂಬಿಕೆಯನ್ನ ತೋರಿಸುತ್ತೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಸೈನ್ ಸರ್. ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿದೆ ನಿಮ್ ಥಿಯೇಟರ್ಸ್ ನ ಎಲ್ಲ ಕಡೆ ನೋಡಿದೆ. 4 ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ವಿ ಸಿನಿಮಾಸ್ ಒಳ್ಳೆದಾಗಲಿ. ಎಲ್ಲರಿಗೂ ನಮಸ್ಕಾರ. ಸಾರಿ ತಡವಾಗಿ ಬಂದಿದ್ದಕ್ಕೆ. ನಂದು ಕೋಟಿ ಸಿನಿಮಾ ರಿಲೀಸ್ ಆಗಿದೆ, ಹಂಗಾಗಿ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು. ಖುಷಿ ಆಯ್ತು ನನಗೆ ವಿ ಸಿನಿಮಾಸ್ ಓಪನ್ ಆಗಿರೋದು ಅಂಡ್ ಇಷ್ಟು ಪ್ಯಾಷನೇಟ್ ಆಗಿರೋರೆಲ್ಲ ಸೇರಿ ಸ್ಕ್ರೀನ್ಗಳನ್ನ ಓಪನ್ ಮಾಡ್ತಿರೋದು. ರಮೇಶ್ ಸರ್ ಹೇಳೋದಂಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ. ಮನೇಲಿ ಕೂತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ, ಆಮೇಲೆ ಯಾವುದೋ ಫೋನ್ ಅಟೆಂಡ್ ಮಾಡಿ, ಆಮೇಲೆ ತಿಂಡಿ ತಿಂದು ಅದಾದ್ಮೇಲೆ ಮತ್ತೆ ಯಾವಾಗಲೂ ಮಧ್ಯಾಹ್ನ ಮತ್ತೆ ಅದನ್ನ ಪ್ಲೇ ಮಾಡಿ ಹಂಗೆ ನೋಡೋಕ್ಕೂ ಒಟ್ಟಿಗೆ ಕೂತ್ಕೊಂಡು ಒಂದು 2-2.5 ಗಂಟೆ ಥಿಯೇಟರ್ ಕಳೆದೋಕ್ಕೂ ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ. ಸೊ ಥಿಯೇಟರ್ ಕಲ್ಚರ್ ಸತ್ತೋಗುತ್ತೆ ಅಂತೆಲ್ಲ ಹೇಳ್ಬೇಕಾದ್ರೆಲ್ಲ ಒಂದು ಹಿಂಸೆ ನಮ್ಗೆ ಯಾವಾಗ್ಲೂ ಕಲಾವಿದರಿಗೆ, ಸಿನಿಮಾದವ್ರಿಗೆಲ್ಲ. ಅದ್ರ ಮಧ್ಯ ಮತ್ತೆ ಹಿಂಗೆ ಸ್ಕ್ರೀನ್ಗಳು ಓಪನ್ ಮಾಡ್ತಿರೋದು ನಿಜಕ್ಕೂ ಖುಷಿ ವಿಚಾರ. ಇನ್ನು ಸಾಕಷ್ಟು ಸ್ಕ್ರೀನ್ಗಳು ಓಪನ್ ಮಾಡೋಂಗಾಗ್ಲಿ, ತುಂಬಾ ಚೆನ್ನಾಗಾಗಲಿ ಸರ್. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ರಿಲೀಸ್ ಆಗಿದೆ, ಕೋಟಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಕೋಟಿ ಒಳ್ಳೆದಾಗ್ಲಿ ಧನಂಜಯ್. ನೈಸ್ ಮೀಟಿಂಗ್ ಯು ಹಿಯರ್. ಇವತ್ತು ನನಗೆ ಫಸ್ಟ್ ಟಿಕೆಟ್ ಇಲ್ಲ ನಾನು ತಗೊಂಡಿದ್ದೆ ಕೋಟಿಗೆ. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಬೇಡಪ್ಪ, ಧನಂಜಯ ಅವರಿಗೆ ಜಗದೀಶ್ ಅವರು, ಅವರು ನಮ್ಮ ಮಾಲೀಕರಾದ ಅಜಿತ್ ಅವ್ರಿಗೊಂದು ನೆನಪಿನ ಕಾಣಿಕೆ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಜಗದೀಶ್ ಅವ್ರಿಗೊಂದು ನೆನಪಿನ ಕಾಣಿಕೆ ಮ್ಯಾಥ್ಯೂ ಅವರಿಗೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.